ಬ್ರೋ ನನ್ನ ಬಾಡಿ ಎಲ್ಲ ಫಿಟ್ ಆಗಿದೆ, ಬಟ್ ಲೋಯರ್ ಬೆಲ್ಲಿಲಿ ಮಾತ್ರ ಫ್ಯಾಟ್ ಇದೆ. ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಬೋದು. ವೆಲ್ಕಮ್ ಟು ಡೇ 41 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವತ್ತೇ ಆಗಲಿ ನೀವು ಒಂದು ಸ್ಪಾಟಲ್ಲಿ ಫ್ಯಾಟ್ ಇದೆ ಅಂತಂದರೆ ಆ ಸ್ಪಾಟಲ್ಲಿ ಮಾತ್ರ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಇಲ್ಲ ಸ್ಪಾಟ್ ರಿಡಕ್ಷನ್ ಮಾಡೋದಕ್ಕಾಗಲ್ಲ. ನೀವು ಯಾವುದೇ ಥರ ಸಪ್ಲಿಮೆಂಟ್ ಯೂಸ್ ಮಾಡಿ, ಯಾವುದೇ ಫ್ಯಾಟ್ ಬರ್ನರ್ ಯೂಸ್ ಮಾಡಿ, ಅದು ಓವರ್ ಆಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ ಹೊರತು ನಿಮ್ಮದು ಹೊಟ್ಟೆಲಿ ಮಾತ್ರ ಫ್ಯಾಟ್ ಇದೆ ಅಂತಂದರೆ ಹೊಟ್ಟೆಗೆ ಮಾತ್ರ ಅದು ಹೋಗೋದಿಲ್ಲ. ಅದಕ್ಕೇ ನೀವು ಈಗ ಆಲ್ಮೋಸ್ಟ್ ನಾನು ಜಿಮ್ಮಲ್ಲಿ ನೋಡ್ತಾ ಇರ್ತೀನಿ, ಏನು ನಾರ್ಮಲಾಗಿ ಬರ್ತಾರೆ, ಆ್ಯಪ್ಸ್ ವರ್ಕೌಟ್ ಮಾಡ್ತಾರೆ, ಥ್ರೆಡ್ಮಿಲ್ಲು ಕಾರ್ಡಿಯೋ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನೀವು ಓವರ್ ಆಲ್ ಕ್ಯಾಲರೀಸ್ನ ಮಾಡಬೇಕು ಅಂತಂದರೆ ನೀವು ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ಕೂಡ ನಿಮ್ಮ ಫ್ಯಾಟ್ ಕಂಟ್ರೋಲ್ ಆಗುತ್ತೆ. ಅಂದರೆ ನೀವು ಹೊಟ್ಟೆ ಕರಗಿಸಬೇಕು ಅಂತಂದರೆ ಬರೀ ಹೊಟ್ಟೆ ಒಂದಕ್ಕೆ ವರ್ಕೌಟ್ ಮಾಡೋದ್ರಿಂದ ಅಲ್ಲಿ ಮಜಲ್ ಅಂದರೆ ಏನು ನಿಮ್ಮದು ಕೋರ್ ಸ್ಟ್ರೆಂತ್ ಆಗುತ್ತೆ ಹೊರತು ಆ ಜಾಗದಲ್ಲಿ ಮಾತ್ರ ನೀವು ಫ್ಯಾಟ್ನ ಬರ್ನ್ ಮಾಡೋಕ್ಕಾಗಲ್ಲ. ಮೇಯ್ನ್ ಥಿಂಗು ಫುಡ್ ಕಂಟ್ರೋಲ್ ಮಾಡಬೇಕು. ಅಂದರೆ ನೀವು ಡೆಫಿಸಿಟ್ ಡಯಟಲ್ಲಿ ಇರ್ತೀರಾ ಅಂತಂದರೆ ನೀವು ಕ್ಯಾಲರಿಗೆ ತಕ್ಕಂತೆ ನಿಮ್ಮದು ಆಲ್ಮೋಸ್ಟ್ ನಾನು ಕ್ಯಾಲರಿ ಬಗ್ಗೆ ಒಂದು ಪ್ರೀವಿಯಸ್ಸಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ, ಅದ್ರ ಮೇಲೆ ನೀವು ಕಂಟ್ರೋಲ್ ಮಾಡ್ಕೊಬೇಕು. ನೀವು ಅದನ್ನು ಬಿಟ್ಟು ಈ ಜಿಮ್ಮಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ, ನೀವು ಯಾವುದೇ ಸಪ್ಲಿಮೆಂಟು ಫ್ಯಾಟ್ ಬರ್ನರು ಏನೇ ಯೂಸ್ ಮಾಡಿ ನೀವು ಫುಡ್ಡು ಕಂಟ್ರೋಲ್ ಮಾಡಲಿ ಅಂದರೆ ಆಗಲ್ಲ. ಇನ್ನೊಂದು ಸ್ಪಾಟ್ ರಿಡಕ್ಷನ್ ಅಂತೂ ನೀವು ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗಲ್ಲ. ಓವರ್ ಆಲ್ ಬಾಡಿ ಫ್ಯಾಟ್ ಕಡಿಮೆ ಆದರೆ ಮಾತ್ರ ನಿಮ್ಮದು ಬಾಡಿ ಫ್ಯಾಟ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಅದನ್ನು ಬಿಟ್ಟು ನಾನು ಹೊಟ್ಟೆಲಿ ಮಾತ್ರ ಫ್ಯಾಟ್ ಇದೆ ಅಲ್ಲಿ ಮಾತ್ರ ಕರಗಿಸ್ತೀನಿ ಅಂತಂದರೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ.